ನಮ್ಮನ್ನು ಕೈ ಹಿಡಿದು ಕಾಪಾಡಿ ಟೀಚರ್ಸ್ ಮುಗಿಸಿ ಶಿಕ್ಷಕರ ಇಂಟರ್ವ್ಯೂಗೆಂದು ಒಳ್ಳೆ ನೌಕರನಾಗಿ ಮಾಡಿ ನಪ್ಪ ತಮ್ಮನಾದ ಜಮದಗ್ನಿಯನ್ನು ಈ ಸಮಾಜಕ್ಕೆ ಮಾದರಿಯಾಗುವಂತ ಮಾಡಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ನಮ್ಮನ್ನು ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಮಾಡುತ್ತೆಂದೇ ದೇವಿಯಲ್ಲಿ ಪೂಜೆ ಮುಗಿಸಿ ಆ ದೇವಿ ಸನ್ನಿಧಿಯಲ್ಲಿ ಬೇಡಿಕೊಂಡು ಬಂದೆಯಾ? ಪೂಜೆ ಮಾಡಿ ದೇವಿಯನ್ನು ಬೇಡ್ಕೊಂಡು ಬಂದೆ. ಆ ದೇವಿ ಸನ್ನಿಧಿಯಲ್ಲಿ ಏನೊಂದು ಬೇಡಿಕೊಂಡು ಬಂದೆ? ನನ್ನ ಗಂಡನ 2 ಕಣ್ಣುಗಳಾದ ನನ್ನ ಮೈದುನರನ್ನ ಚೆನ್ನಾಗಿಟ್ಟು ಇಂಟರ್ವ್ಯೂಗೆ ಅಂತ ಹೋಗಿರುವ ನನ್ನ ಸಣ್ಣ ಮೈದುನ ಸಂಪತ್ ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬರಲಿ ಮತ್ತು ದೊಡ್ಡ ಮೈದುನರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಅವನ ಬಹಳ ಸಂಗಾತಿಯನ್ನು ಕೊಡುವಂತ ಆ ಮೆಚ್ಚಿದ ಶಬರಿ ನಿನ್ನ ಹೃದಯವಂತಿಕೆ ಮಾತಿಗೆ ನೀನೇನು ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ಆದರೆ ನನ್ನ ಮಾತಿಗೆ ಸ್ವಾಮಿ, ತಂದೆ ತಾಯಿಗಳು ಇಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದೆ. ಅದೇ ರೀತಿ ನೀನು ಅವರನ್ನು ಚೆನ್ನಾಗಿ ನೋಡಿಕೊಂಡು ಹೋದರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಕೊನೆಯೇ ಇಲ್ಲ. ಈ ಮಾತಂತೆ ನೀವಿಬ್ಬರು ತಮ್ಮಂದ್ರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಮೆಚ್ಚಿದ ಶಬರಿ ನಿನ್ನ ಹೃದಯ. ಶಬರಿ ನೀನು ನಿಜವಾಗಿ ಧರ್ಮದೇವತೆ ಕಣೆ, ಧರ್ಮದೇವತೆ. ಅಷ್ಟೊಂದು ಹೊಗಳಿ ಅಷ್ಟಕ್ಕೆ ಏರಿಸಬೇಕು ನನ್ನ. ನೀವು ಅಷ್ಟು ದೊಡ್ಡ ಗುಣದಲ್ಲ ನೋಡಿ. ತಾಯಿ ಆದವಳು ಮಕ್ಕಳಿಗೆ ಅದು ಹೇಗೆ ಸೋಮಾರದಲ್ಲಿ ನಡೆಸುತ್ತಾಳೋ ಅದೇ ರೀತಿ ನಾನು ಕೂಡ ನನ್ನ ಮೈದುನರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಿನ್ನ ಪ್ರಯತ್ನ ಸಫಲವಾಗಿ ನೀನು ನಡೆಯುವ ದಾರಿಯಲ್ಲಿ ನಡೆಯುತ್ತಿರುವ ನನ್ನ ತಮ್ಮಂದಿರು ಅವರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ದೇಶದ ಬೆಳಕಾಗಲಿ. ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇದು ಬರೇ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಬದುಕಿ ಬಾಳಬೇಕಾದ ನನ್ನ ತಮ್ಮಂದಿರ ಜಗದಲ್ಲಿ ಮಿಂಚು ಮಿನುಗುವ ದಾರಿ ಆಗಲೆಂದು ಆ ಸಿದ್ಧಲಿಂಗೇಶ್ವರನ ಬೇಡಿಕೊಳ್ಳುತ್ತೇನೆ. ನೋಡಿ ಕೇಳಿ, ಸಾಗರ ಅಲೆಗಳಂತೆ ಉಕ್ಕಿ ಬರ್ತಾ ಇದೆ ಸಂತೋಷ. ಅದೇ ಸಂತೋಷದ ಅಲೆಗಳಲ್ಲಿ ಹಕ್ಕಿಯಂತೆ ಹಾಡಿ ನವಿಲಿನಂತೆ ಕುಣಿದು ಆಡುವ ಒಂದು ಪ್ರೇಮಗಿ ನಿನ್ನ
ಬರೋ ಹೊತ್ತಾಯ್ತು, ಎಲ್ಲರೂ ಸರಿ ಊಟ ಮಾಡಿ. ಮೈದುನವರು ಬರುವ ವೇಳೆ ಅಷ್ಟೇ ಅಲ್ಲ ಶಬರಿ, ನೆನೆಸುವುದರೊಳಗಾಗಿ ನನ್ನ ಕಿರಿಯ ಸೋದರ ಸಂಪತ್ ಬಂದು ಬಿಟ್ಟ ನೋಡಲಿ. ಅಣ್ಣ ಆತಿಗೆ ಹೌದತ್ತಿಗೆ ಈಗ ಬಂದೆ. ಏನಾಯ್ತು ಸೋದರ, ನೀನು ಶಿಕ್ಷಕನ ಇಂಟರ್ವ್ಯೂಗೆಂದು ಬೆಂಗಳೂರಿಗೆ ಹೋದ ಕೆಲಸ? ಅಣ್ಣ ಅತ್ತಿಗೆ ಆದ ನಿಮ್ಮೆಲ್ಲರ ಆಶೆ ಎತ್ತಿ ನಾನು ಶಿಕ್ಷಕರ ಇಂಟಿನಲ್ಲಿ ಸಾಗಿಸಿದ್ದೇನೆ. ತೆಗೆದುಕೊಂಡು ಆಸ್ತಿ ನೋಡಿದ್ದೀಯಾ ನಮ್ಮ ನಿರ್ಧಾರ ಭಾವನೆಯಂತೆ ನನ್ನ ತಮ್ಮ ಇಂಟರ್ನಲ್ಲಿ ಪಾಸ್ ಆಗಿ ಬಂದಿದ್ದಾನೆ. ತೆಗೆದುಕೊಳ್ಳುತ್ತಿಗೆ ಅಣ್ಣ ಆತಿಗೆ ಗಂಡುಗಲಿಯ ಪುಂಡ ಗಂಡುಗಲಿ ವೀರರ ಹೆಣ್ಣು ಅವತಾರ ಧರಿಸಿರುವ ಈ ನನ್ನ ಎರಡೇ ನನ್ನ ಜಮದಕ್ಕಿ ಎಲ್ಲಿ ಹೋಗಿರುವನು? ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮೆ ನನ್ನ ಮೈದಿನ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ಸೋದರ ಸಂಪತ್ತು ಮೂವರು ಒಟ್ಟಾಗಿ ಮೇಲು ಪರ್ವತದ ಬಂದಿನ ನಿಮ್ಮ ತಲೆ ಮೇಲೆ ಬಿಟ್ಟಂತ ಮಾತನಾಡುತ್ತಾರೆ ನಿಂತಿರ ಏನದು? ಏನಿಲ್ಲ ಸೋದರ, ಸಂಪತ್ತು ನಮ್ಮ ಅಣ್ಣ ಜಮದಗ್ನಿ ಇಲ್ಲೆಂದು ಕೇಳಿದ, ಅದಕ್ಕೆ ನಿನ್ನ ಬಗ್ಗೆನೇ ವಿಚಾರಿಸುತ್ತ ನಿಂತಿದ್ದೀವಪ್ಪ ಅಷ್ಟೇ. ಈಗ ಯಾವ ಪುಂಡ ಪಾತ್ರರೇನಾದರೂ ಪುಂಡತನ ತೋರಿಸಿ ಹೊರಟು ಹೋಗಿದ್ದಾರೆ. ಅವರ ನೆತ್ತ ಮೇಲೆ ಕಾಲಿಟ್ಟು ನೆತ್ತರ ಕುಡಿಯಲೆಂದು ಅರ್ಪಿಸುತ್ತದೆ ಈ ನನ್ನ ಗಂಡು ಬದಲಿ. ಗಂಡುಗಡಲಿಯ ಪುಂಡ ಗಜಶಕ್ತಿಯ ಗಜಕೇಶರಿ ಎತ್ತಿ ಅಣ್ಣ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಗಂಡು ಮಿಡಲ್ಸಿಲನ್ನು ನೋಡುವ ಕುಂಡಿಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಯಾರೆಲ್ಲ ಒಂದು ತಿಳಿಯಬೇಡ ಸೋದರ. ಆಕಳ ಮೋತಿ ಕಚ್ಚವದಿದ್ದ ಮೇಲೆ ಬಸಪ್ಪ ಒಳಗೆ ಈಸಪ್ಪ. ಈ ಬೂದಿ ಮುಚ್ಚಿನ ಕೆಂಡದಂತೆ ಆ ಅಲ್ಕಾರ್ ಸುಳಮಗ ದೇಸಾಯಿಗೌಡನಂತ ನಾಮರ್ದನ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಈ ಊರಿನಲ್ಲಿ. ಊರು ಸಾಬ್ರೆ ನಮಗೇಕೆ ಸೋದರ, ನೀನು ಆ ದೇಸಾಯಿಗೌಡನ ಮನೆಗೆ ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಏನಾಯ್ತಂದು ಹೇಗೆ ಹೇಳಲ್ಲ. ನನಗೆ ಬಂದ ಕೋಪದಲ್ಲಿ ಆ ಕೆಟ್ಟ ಲೋಕದ ಕುಂದಿ ದೇಸಾಯಿಗೌಡನನ್ನು ಮುರುಗಿ ಕಟ್ಟಿ ಎಳವಾಗಿ ಮಾಡಲು ಉಂಡು ಬರುತ್ತಿದ್ದೆ. ಆದರೆ ನಿನಗೆ ಕೊಟ್ಟ ವಚನದ ಪ್ರಕಾರ ವಾರ್ನಿಂಗ್ ಮಾಡಿ ಬಂದಿದ್ದೇನೆ. ಸಹೋದರ, ಅವನು ನಿನ್ನ ವಾರ್ನಿಂಗ್ ಬಗ್ಗದಿದ್ದರೆ ಅಲ್ಲ ಸತ್ಯವಂತ, ನೀನು ಏನು ಕಲಿಸಿದಂತೆ ತಿಳಿಯಲಿ ಬಂದಿದ್ದೇನೆ. ಅದನ್ನು ಅರಿತುಕೊಂಡು ನಡೆದರೆ ದೇಸಾಯಿಗೌಡನಿಗೂ ಕ್ಷೇಮ, ನಮಗೂ ಕ್ಷೇಮ. ಇಲ್ಲದಿದ್ದರೆ ನಾಳೆ ಹೊಲದಲ್ಲಿ ನಡೆಯಲಿ. ಆ ದೇಸಾಯಿಗೌಡನಿಗೂ ನನಗೂ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ದೇಸಾಯಿಗೌಡನ ಮುಳುಗುತ್ತಾ ಇರಬೇಕು, ಇಲ್ಲ ನಾನು ಮುಳುಗುತ್ತಾ ಇರಬೇಕು ಒಂದು. ಆ ದೇಸಾಯಿಗೌಡನ ವಿಷಯ ಇರಲಿ ಸೋದರ ಸಂಪತ್ತು. ನೀನು ಇಂಟರ್ವ್ಯೂ ಹೋದ ಕೆಲಸ ಏನಾಯ್ತಪ್ಪ? ನಿಮ್ಮೆಲ್ಲರ ಆಶೆ ಅಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸ್ ಆಗಿ ನಿಮ್ಮೆಲ್ಲರ ಆಶೆ ಅಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸ್ ಆಗಿದ್ದೇನೆ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಜಿಲ್ಲೆಗಾದರೂ ಹಾಕಲಿ, ಇನ್ನೂ ತಿಳಿದಿಲ್ಲ ಅಣ್ಣ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನನ್ನೆಲ್ಲರ ಆಸೆಯಂತೆ ನೀನು ಆದರ್ಶಕ ಶಿಕ್ಷಕನಾಗಿರಲ್ಲ. ಅದೇ ನನಗೆ ತುಂಬಾ ಸಂತೋಷದ ವಿಷಯ. ನೋಡು ಸೋದರ, 4 ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ದೊಡ್ಡ ನೌಕರಿನಾಗಿ ಮಾಡಿ ಅವರ ಬಡತನ ನಿರ್ಮೂಲನೆ ಆದರೆ ಅದೇ ನಮ್ಮ ಮನೆತನಕ್ಕೆ ಗೌರವ. ನೀನು ಶಿಕ್ಷಕನಾದದ್ರೂ ಆಯ್ತಣ್ಣ, ನಿಮ್ಮೆಲ್ಲರ ಆಸೆ ಅಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ
ಈ ಸತ್ಯವಂತನ ಮನೆಯ ಗೌರವದ ಗೋಪುರದ ಬಂಗಾರದ ಕಳಸ ನಾನು ಹಾಕುವೆ. ಈಗಲಾದರೂ ನಿಮ್ಮೆಲ್ಲರಿಗೂ ಸಂತೋಷವಾಯ್ತಲ್ಲ? ಸಂತೋಷವಾಯ್ತು ಸೋದರ, ನಮಗೆ ತುಂಬಾ ಸಂತೋಷವಾಯ್ತು. ಇದೇ ಸಂತೋಷದ ಸಮಯದಲ್ಲಿ ಆ ನನ್ನ ತಂದೆ ಸಿದ್ಧಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಎಲ್ಲರೂ ಆಶೀರ್ವಾದ ಪಡೆದುಕೊಂಡು ಬರೋಣ. ಆಯ್ತಾಯ್ತು. ನಿಮ್ಮ ಹೆಂಡತಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲ ಸಂಪತ್, ನಿಮ್ಮ ಅಣ್ಣನಿಗೆ ಸೇರ್ಕೊಂಡು